ಪ್ರಮುಖವಾಗಿ ಆರ್ಸಿಬಿ 18 ವರ್ಷಗಳ ಬಳಿಕ ಕಪ್ ಗೆದ್ದ ಬಳಿಕ 11 ಜನ ಅಮಾಯಕರ ಸಾವಿಗೆ ರಾಜ್ಯ ಸರ್ಕಾರ ನೇರವಾಗಿ ಹೊಣೆ ಮಾಡ್ತಾ ಇರೋದು ಪೊಲೀಸ್ ಇಲಾಖೆಯನ್ನ. ಸ್ವತಃ ಕಮಿಷನರ್ ಬಿ ದಯಾನಂದ್ ಅವರನ್ನ ರಾತ್ರೋರಾತ್ರಿ ಅವರನ್ನ ಸಸ್ಪೆಂಡ್ ಮಾಡೋ ಮೂಲಕ ಆದೇಶವನ್ನ ನೀಡಿದೆ. ಜಸ್ಟ್ ಕಮಿಷನರ್ ಮಾತ್ರ ಅಲ್ಲ, ಹಿರಿಯ 5 ಪೊಲೀಸ್ ಅಧಿಕಾರಿಗಳು. ದುರಂತಕ್ಕೆ 5 ಪೊಲೀಸ್ ಅಧಿಕಾರಿಗಳ ತಲೆದಂಡವಾಗಿದೆ. ರಾಜ್ಯ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿತು. ರಾತ್ರೋರಾತ್ರಿ ಕಮಿಷನರ್ ಸ್ಥಾನದಿಂದ ಬಿ ದಯಾನಂದ್ ಸಸ್ಪೆಂಡ್. ನೂತನ ಕಮಿಷನರ್ ಆಗಿ ಸೀಮಂತ್ ಕುಮಾರ್ ಸಿಂಗ್ ನೇಮಕಗೊಂಡಿದ್ದಾರೆ. ಮಧ್ಯರಾತ್ರಿಯೇ ಅಧಿಕಾರವನ್ನ ಸ್ವೀಕರಿಸಿದ್ದಾರೆ ಸೀಮಂತ್ ಕುಮಾರ್. ಮೊದಲ ಬಾರಿ ಇಂತಹ ಘಟನೆ ಇತಿಹಾಸದಲ್ಲಿ ನಮ್ಮ ರಾಜ್ಯದಲ್ಲೇ ನಡೆದಿರೋದು. ಅದಕ್ಕೆ ನಮ್ಮ ಬೆಂಗಳೂರು ಸಾಕ್ಷಿಯಾಗಿರೋದು. ಮಧ್ಯರಾತ್ರಿ ಅಧಿಕಾರ ಸ್ವೀಕರಿಸಿದ್ದಾರೆ ಬೆಂಗಳೂರಿನ ಹೊಸ ಕಮಿಷನರ್. ಮಧ್ಯರಾತ್ರಿ 12 ಗಂಟೆ 15 ನಿಮಿಷಕ್ಕೆ ಅಧಿಕಾರ ಸ್ವೀಕಾರವಾಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದುರಂತಕ್ಕೆ 5 ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಗಿದೆ. ನೂತನ ಕಮಿಷನರ್ ಆಗಿ ಸೀಮಂತ್ ಕುಮಾರ್ ರಾತ್ರೋರಾತ್ರಿ ಅಧಿಕಾರ ಸ್ವೀಕರಿಸಿದ್ದಾರೆ. ರಾಜ್ಯದ ಇತಿಹಾಸದಲ್ಲೇ ಮೊದಲು ಕಮಿಷನರ್ ಸಸ್ಪೆಂಡ್ ಆಗಿರೋದು. ರಾತ್ರೋರಾತ್ರಿ ಇಂತಹ ಹೈ ಡ್ರಾಮಾಗಳಿಗೆ ನಮ್ಮ ಬೆಂಗಳೂರು ಸಿಲಿಕಾನ್ ಸಿಟಿ ಸಾಕ್ಷಿಯಾಗಿರೋದು ಅಟ್ ದ ಫಸ್ಟ್ ಟೈಮ್. 12 ಗಂಟೆ 15 ನಿಮಿಷಕ್ಕೆ ನಗರ ಪೊಲೀಸ್ ಆಯುಕ್ತರಾಗಿ ಸೀಮಂತ್ ಕುಮಾರ್ ಅವರು ಅಧಿಕಾರ ಸ್ವೀಕರಿಸ್ತಾರೆ. ಯಾಕೆ ರಾತ್ರೋರಾತ್ರಿ ಇಂತಹ ಹೈ ಡ್ರಾಮಾ ಮಾಡಬೇಕಾಗಿತ್ತು ಅನ್ನೋದು ಕೂಡ ಪ್ರಶ್ನೆ. ಒಟ್ನಲ್ಲಿ ನೇರವಾಗಿ ರಾಜ್ಯ ಸರ್ಕಾರ ಈ ತಪ್ಪುಗಳನ್ನ ತನ್ನ ಮೇಲೆ ಹಾಕಿಕೊಳ್ತಾ ಇಲ್ಲ. ಹರಕೆ ಕುರಿ ರೀತಿಯಲ್ಲಿ ನಿರೀಕ್ಷೆ ಇದ್ದಿದ್ದು ಕೂಡ ಇದೆ. ರಾಜ್ಯ ಸರ್ಕಾರ ಹೀಗೆ ಏನು ಮಾಡುತ್ತೆ, ಯಾರನ್ನೂ ತಲೆದಂಡ ಮಾಡುತ್ತೆ, ಇನ್ಯಾರಿಗೋ ಈ ಹೊಣೆಯನ್ನ ಈ ಜವಾಬ್ದಾರಿಯನ್ನ ಹೊರಿಸುತ್ತೆ, ತಾನಾಗೆ ರಾಜ್ಯ ಸರ್ಕಾರ ಒಪ್ಪಿಕೊಳ್ಳಲ್ಲ ಈ ಪ್ರಮಾದವನ್ನ ಅಂತ. 11 ಜನರ ಸಾವಿಗೆ ನಾವೇ ಕಾರಣ ಅಂತ ಒಪ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಒಪ್ಕೊಳ್ಳಲ್ಲ. ತೇಪೆ ಹಚ್ಚುವ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನೋದು ಬಹಳ ಸ್ಪಷ್ಟ. ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ ಬಿ ದಯಾನಂದ್ ಅವರನ್ನ ತಲೆದಂಡ ಮಾಡೋ ಮೂಲಕ ಈ ತಪ್ಪನ್ನ ಸರಿ ಮಾಡೋ ಪ್ರಯತ್ನ ರಾಜ್ಯ ಸರ್ಕಾರದಿಂದ ಆಗ್ತಾ ಇದೆಯಾ? ಡ್ಯಾಮೇಜ್ ಕಂಟ್ರೋಲ್ಗೆ ಸರ್ಕಾರ ಮುಂದಾಗ್ತಾ ಇದೆಯಾ? ರಾಜ್ಯದ ಮಾನ ಮರ್ಯಾದೆ ದೇಶದ ಮಟ್ಟದಲ್ಲಿ ಹರಾಜಾಗಿದೆಯಲ್ಲ, ಅದನ್ನ ಸರಿ ಮಾಡುವಂತ ಪ್ರಯತ್ನಗಳಾಗ್ತಾ ಇದೆಯಾ? ರಾಜ್ಯದ ಜನರಿಗೆ ತಪ್ಪು ಸಂದೇಶಗಳನ್ನ ಆ ಮೂಲಕ ರಾಜ್ಯ ಸರ್ಕಾರ ಕೊಡ್ತಾ ಇದೆಯಾ? ಇದರಲ್ಲಿ ರಾಜ್ಯ ಸರ್ಕಾರದ ಪಾತ್ರನೇ ಇಲ್ಲ, ಸರ್ಕಾರದ ಕಾರ್ಯಕ್ರಮ ಆಗಿರ್ಲಿಲ್ಲ.